ಪರದೆಯ ಮೇಲೆ ಕಾಣ್ತಿರುವ ಈ ಎಲ್ಲಾ ವಸ್ತುಗಳಲ್ಲಿ ಸಾಮಾನ್ಯವಾಗಿರೋದು ಏನು? ಹೌದು, ಇವೆಲ್ಲವೂ ಬ್ಯಾಟರಿಗಳಿಂದ ಕಾರ್ಯನಿರ್ವಹಿಸುತ್ತೆ. ಹಾ, ಆ ಕಾರು ಸಹ. ಅದು ಒಂದು ವಿದ್ಯುತ್ ಕಾರ್ ಮತ್ತು ಅದು ಬ್ಯಾಟರಿಯ ಮೇಲೆ ಕಾರ್ಯನಿರ್ವಹಿಸೋದು. ನಮ್ಮ ಅನೇಕ ಸಾಧನಗಳ ಒಳಗೆ ಬ್ಯಾಟರಿಗಳಿವೆ ಎಂಬುದು ನಾವು ಹಲವಾರು ಬಾರಿ ಮರ್ತೇ ಬಿಟ್ಟಿರ್ತೇವೆ. ಬ್ಯಾಟರಿಯ ಚಾರ್ಜ್ ಮುಗಿಯುವ ಸೂಚನೆ ಪರದೆಯ ಮೇಲೆ ಕಾಣಿಸಿದಾಗ ಮಾತ್ರ ಅಯ್ಯೋ ಬ್ಯಾಟರಿ ಚಾರ್ಜ್ ಮಾಡ್ಬೇಕು ಅನ್ನೋದು ನೆನ್ಪಾಗತ್ತೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಬ್ಯಾಟರಿ ಹೇಗೆ ಕಾರ್ಯನಿರ್ವಹಿಸ್ತದೆ ಎಂಬ ಮೂಲಭೂತ ಕಲ್ಪನೆಯನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಭೌತಶಾಸ್ತ್ರದ ಅತ್ಯಂತ ಮೂಲಭೂತ ನಿಯಮಗಳಲ್ಲಿ ಒಂದಾದ ಶಕ್ತಿಯ ಸಂರಕ್ಷಣಾ ನಿಯಮ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನ ನೆನಪಿಸಿಕೊಳ್ಳೋಣ. ಈ ನಿಯಮದ ಪ್ರಕಾರ ಶಕ್ತಿಯನ್ನ ಸೃಷ್ಟಿಸಲು ಸಾಧ್ಯವಾಗೋದಿಲ್ಲ, ನಾಶಪಡಿಸಲು ಸಾಧ್ಯವಾಗೋದಿಲ್ಲ. ಆದರೆ ಅದನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ಒಂದು ಬ್ಯಾಟರಿ ಕೂಡ ಇದೇ ಕೆಲಸವನ್ನ ಮಾಡುತ್ತೆ. ಬ್ಯಾಟರಿಯೊಳಗೆ ರಾಸಾಯನಿಕ ಶಕ್ತಿ ಸಂಗ್ರಹವಾಗಿರುತ್ತೆ. ಅಗತ್ಯವಿದ್ದಾಗ ಅದು ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆಯನ್ನ ಡಿಸ್ಚಾರ್ಜಿಂಗ್ ಅಂತ ಕರೆಯಲಾಗುತ್ತೆ. ಇದು ಹೇಗೆ ನಡೆಯುತ್ತೆ ಅಂತ ನೋಡೋಣ. ಆರಂಭದಲ್ಲಿ ಬ್ಯಾಟರಿಯಲ್ಲಿ ಸಾಕಷ್ಟು ರಾಸಾಯನಿಕ ಶಕ್ತಿ ಇರುತ್ತೆ. ಬ್ಯಾಟರಿಯನ್ನ ಬಳಸ್ತಾ ಹೋದಂತೆ ಆ ರಾಸಾಯನಿಕ ಶಕ್ತಿ ಕ್ರಮೇಣವಾಗಿ ಕಡಿಮೆಯಾಗುತ್ತೆ. ಕೊನೆಯಲ್ಲಿ ಬ್ಯಾಟರಿಯಲ್ಲಿದ್ದ ರಾಸಾಯನಿಕ ಶಕ್ತಿ ಮುಗಿದು ಹೋಗಿ ಬ್ಯಾಟರಿ ಖಾಲಿ ಆಗುತ್ತೆ. ಆದ್ರೆ ಕೆಲವು ಬ್ಯಾಟರಿಗಳಲ್ಲಿ ಇದಕ್ಕೆ ವಿರುದ್ಧವಾದ ಪ್ರಕ್ರಿಯೆಯನ್ನು ಮಾಡಬಹುದು. ಅವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಬಹುದು. ಅಂತಹ ಬ್ಯಾಟರಿಗಳನ್ನು ಪುನಶ್ಚೇತನಗೊಳಿಸಬಹುದಾದ ಬ್ಯಾಟರಿಗಳು ಅಥವಾ ರೀಚಾರ್ಜಬಲ್ ಬ್ಯಾಟರೀಸ್ ಅಂತ ಕರೆಯಲಾಗುತ್ತೆ. ಈ ಪ್ರಕ್ರಿಯೆಯನ್ನ ಚಾರ್ಜಿಂಗ್ ಅಂತ ಕರೀತಾರೆ. ನಾವು ಪ್ರತಿದಿನ ನಮ್ಮ ಮೊಬೈಲ್ಗಳಲ್ಲಿ ಇದೇ ಪ್ರಕ್ರಿಯೆಯನ್ನ ಅನುಸರಿಸ್ತೇವೆ. ಮೊದಲು ಬ್ಯಾಟರಿ ಪೂರ್ಣ ಚಾರ್ಜ್ ಆಗಿರುತ್ತೆ. ನಂತರ ಅದನ್ನ ಬಳಸ್ತಾ ಡಿಸ್ಚಾರ್ಜ್ ಮಾಡ್ತೇವೆ. ಬ್ಯಾಟರಿ ಖಾಲಿ ಆದ ನಂತರ ಮತ್ತೆ ಚಾರ್ಜ್ ಮಾಡ್ತೇವೆ. ಅಂದ್ರೆ ಅದರೊಳಗೆ ಮತ್ತೆ ರಾಸಾಯನಿಕ ಶಕ್ತಿಯನ್ನ ತುಂಬುತ್ತೇವೆ. ಹೀಗೆ ಡಿಸ್ಚಾರ್ಜ್, ಚಾರ್ಜ್, ಡಿಸ್ಚಾರ್ಜ್, ಚಾರ್ಜ್ ಎಂಬ ಚಕ್ರ ನಿರಂತರವಾಗಿ ನಡೀತಿರುತ್ತೆ. ಈಗ ಬ್ಯಾಟರಿಯನ್ನ ಬಳಸುವಾಗ ಅಂದ್ರೆ ಡಿಸ್ಚಾರ್ಜ್ ಮಾಡುವಾಗ ಏನಾಗುತ್ತೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ. ಇದು ನಮ್ಮ ಕೋಶ ಅಥವಾ ಬ್ಯಾಟರಿ ಅಂತ ಊಹೆ ಮಾಡ್ಕೊಳ್ಳಿ. ಇದರ ಈ ತುದಿ ಬಂದು ಋಣ ಧ್ರುವ, ಈ ತುದಿ ಧನ ಧ್ರುವ. ಈ ಎರಡೂ ಲೋಹದ ತುದಿಗಳ ನಡುವೆ ಒಂದು ವಿಭವಾಂತರ ಇರುತ್ತೆ. ಈ ವಿಭವಾಂತರವನ್ನ ವೋಲ್ಟ್ಗಳಲ್ಲಿ ಅಳೆಯಲಾಗುತ್ತೆ. ಸಾಮಾನ್ಯವಾಗಿ ಒಂದು ಕೋಶದ ವಿಭವಾಂತರ 1.5 ವೋಲ್ಟ್ ಇರುತ್ತೆ. ಇದನ್ನ ನೀವು ಕಂಠಪಾಠ ಮಾಡುವ ಅಗತ್ಯವಿಲ್ಲ. ಅದು ಸಾಮಾನ್ಯವಾಗಿ ಬ್ಯಾಟರಿಯ ಮೇಲೆ ಬರೆಯಲಾಗಿರುತ್ತೆ. ಈಗ ಈ ಬ್ಯಾಟರಿಯನ್ನ ಬಳಸಿ ಒಂದು ಬಲ್ಬ್ ಅನ್ನ ಬೆಳಗಿಸಿದ್ದೇವೆ ಅಂತ ಅನ್ಕೊಳ್ಳೋಣ. ಅಂದ್ರೆ ಋಣ ಧ್ರುವದಿಂದ ಒಂದು ತಂತಿಯನ್ನ ತೆಗೆದುಕೊಂಡು ಬಲ್ಬ್ಗೆ ಜೋಡಿಸ್ಬೇಕು. ನಂತರ ಧನ ಧ್ರುವದಿಂದ ಮತ್ತೊಂದು ತಂತಿಯನ್ನ ತಗೊಂಡು ಬಲ್ಬ್ನ ಇನ್ನೊಂದು ತುದಿಗೆ ಜೋಡಿಸ್ಬೇಕು. ಹೀಗೆ ವಿದ್ಯುತ್ ವಲಯ ಪೂರ್ಣಗೊಂಡಾಗ ಬಲ್ಬ್ ಬೆಳಗುತ್ತೆ. ಇದನ್ನ ನೀವು ಇನ್ನೂ ಪ್ರಯತ್ನಿಸದಿದ್ರೆ ಒಂದು ಚಿಕ್ಕ ಸೆಲ್ ಮತ್ತು ಒಂದು ಟಾರ್ಚ್ ಬಲ್ಬ್ ಅನ್ನ ಬಳಸಿ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಇಲ್ಲಿ ಏನಾಗುತ್ತದೆ ಅಂತ ಮತ್ತೊಮ್ಮೆ ನೆನಪಿಸ್ಕೊಳ್ಳೋಣ. ಬ್ಯಾಟರಿಯಲ್ಲಿರುವ ರಾಸಾಯನಿಕ ಶಕ್ತಿಯನ್ನ ಬ್ಯಾಟರಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ. ನಂತರ ಬಲ್ಬ್ ಆ ವಿದ್ಯುತ್ ಶಕ್ತಿಯನ್ನ ಬೆಳಕು ಮತ್ತು ತಾಪ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಈಗ ಕೆಲವು ರೀತಿಯ ಬ್ಯಾಟರಿಗಳನ್ನ ನೀವು ನೋಡ್ತಿದ್ದೀರಾ. ಇವು ವಿವಿಧ ಗಾತ್ರಗಳು ಮತ್ತು ಆಕಾರಗಳನ್ನ ಹೊಂದಿವೆ. ಪ್ರತಿಯೊಂದಕ್ಕೂ ಅದರದೇ ಆದ ಉಪಯೋಗವಿದೆ. ಕೆಲವು ಕಾರ್ಗಳಲ್ಲಿ, ಟ್ರಕ್ಗಳಲ್ಲಿ ಮತ್ತು ಇನ್ವರ್ಟರ್ಗಳಲ್ಲಿ ಬಳಸಲಾಗುತ್ತೆ. ಇನ್ನು ಕೆಲವನ್ನ ಸಣ್ಣ ಲ್ಯಾಂಟರ್ನ್ಗಳಲ್ಲಿ ಬಳಸಲಾಗುತ್ತೆ. ಮೈಕ್ರೋಫೋನ್ಗಳಲ್ಲಿ ಮತ್ತು ಶ್ರವಣ ಸಾಧನಗಳಲ್ಲಿ ಬಳಸಲಾಗುತ್ತೆ. ಈ ಎಲ್ಲಾ ಬ್ಯಾಟರಿಗಳನ್ನ ಮುಖ್ಯವಾಗಿ 2 ವಿಧಗಳಲ್ಲಿ ವಿಂಗಡಿಸಬಹುದು: ಏಕಕೋಶ ಬ್ಯಾಟರಿಗಳು ಮತ್ತು ಬಹುಕೋಶ ಬ್ಯಾಟರಿಗಳು. ಹಾಗಾದ್ರೆ ಏಕಕೋಶ ಬ್ಯಾಟರಿ ಅಂದ್ರೆ ಏನು? ಒಂದು ಏಕಕೋಶ ಬ್ಯಾಟರಿ ಅಂದ್ರೆ ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಅತ್ಯಂತ ಚಿಕ್ಕ ಘಟಕ. ಈ ಬ್ಯಾಟರಿಗಳಲ್ಲಿ ತಲಾ ಒಂದು ಕೋಶ ಮಾತ್ರ ಇರುತ್ತೆ. ಆದರೆ ಕೆಲವು ದೊಡ್ಡ ಬ್ಯಾಟರಿಗಳಲ್ಲಿ ಹಲವಾರು ಸೆಲ್ಗಳಿರುತ್ತೆ. ಅದನ್ನ ಬಹುಕೋಶ ಬ್ಯಾಟರಿಗಳು ಅಂತ ಕರಿತೇವೆ. ಅಂದ್ರೆ ಒಂದು ದೊಡ್ಡ ಬ್ಯಾಟರಿಯೊಳಗೆ ಅನೇಕ ಸಣ್ಣ ಸೆಲ್ಗಳು ಸೇರಿಕೊಂಡಿರುತ್ತೆ.
ಈಗ ಈ ಹಲವಾರು ಸಣ್ಣ ಸೆಲ್ಗಳನ್ನ ಹೇಗೆ ಜೋಡಿಸ್ತಾರೆ ಅಂತ ನೋಡೋಣ. ಈ ವಿಧಾನವನ್ನ ಸರಣಿ ಜೋಡಣೆ ಅಂತ ಕರೀತೇವೆ. ಇದರಲ್ಲಿ ಒಂದು ಸೆಲ್ನ ಧನಧ್ರುವ ಮುಂದಿನ ಸೆಲ್ನ ಋಣಧ್ರುವಕ್ಕೆ ಜೋಡಿಸಲಾಗಿರುತ್ತೆ. ಹಾಗೆ ಧನಧ್ರುವವನ್ನ ನಂತರದ ಸೆಲ್ನ ಋಣಧ್ರುವಕ್ಕೆ ಜೋಡಿಸಲಾಗುತ್ತೆ. ಈ ರೀತಿಯ ಜೋಡಣೆಯನ್ನೇ ಸರಣಿ ಜೋಡಣೆ ಅಂತ ಕರೆಯೋದು. ಹೀಗೆ ಜೋಡಿಸಿರೋದ್ರಿಂದ ಏನು ಪ್ರಯೋಜನ? ಪ್ರತಿ ಸೆಲ್ನ ವಿಭವಾಂತರ ಬಂದು 1.5 ವೋಲ್ಟ್ ಇದ್ರೆ 3 ಸೆಲ್ಗಳನ್ನ ಸರಣಿಯಲ್ಲಿ ಈ ರೀತಿ ಜೋಡಿಸಿದಾಗ ಒಟ್ಟು ವಿಭವಾಂತರ 4.5 ವೋಲ್ಟ್ಗಳಾಗತ್ತೆ. ಅಂದ್ರೆ ಒಟ್ಟು ವಿಭವಾಂತರ ಪ್ರತಿಯೊಂದು ಕೋಶದ ವಿಭವಾಂತರಗಳ ಮೊತ್ತವಾಗಿರುತ್ತೆ. ಈ ರೀತಿ ನೀವು ರಿಮೋಟ್ಗಳು ಅಥವಾ ಯಾವ್ದಾದ್ರೂ ಆಟಿಕೆಗಳ ಒಳಗೆ ನೋಡ್ಬೋದು. ಬ್ಯಾಟ್ರಿಗಳನ್ನ ಹೀಗೆ ಜೋಡಿಸಿರ್ತಾರೆ. ಅದು ಸಹ ಸರಣಿ ಜೋಡಣೆಯೇ. ಮೊದಲು ಬ್ಯಾಟ್ರಿಯ ಧನಧ್ರುವವನ್ನ ಎರಡನೇ ಬ್ಯಾಟ್ರಿಯ ಋಣಧ್ರುವಕ್ಕೆ, ಎರಡನೇ ಬ್ಯಾಟ್ರಿಯ ಧನಧ್ರುವವನ್ನ ಮೂರನೇ ಬ್ಯಾಟ್ರಿಯ ಋಣಧ್ರುವಕ್ಕೆ ಜೋಡಿಸಲಾಗಿರುತ್ತೆ. ಹೊರಗಿನಿಂದ ನೋಡಿದ್ರೆ ಅದು ಒಂದು ದೊಡ್ಡ ಬ್ಯಾಟ್ರಿ ಅಂತೆ ಕಾರ್ಯನಿರ್ವಹಿಸ್ತಿರುತ್ತೆ. ಇದನ್ನ ನೀವು ಗಮನಿಸಿದ್ದೀರಾ? ಒಮ್ಮೆ ನಿಮ್ಮ ಮನೆಯಲ್ಲಿರುವ ರಿಮೋಟಿನ ಬ್ಯಾಟ್ರಿ ಮುಚ್ಚಳವನ್ನ ತೆರೆದು ನೋಡಿ. ಬ್ಯಾಟ್ರಿಗಳು ಗಾತ್ರ ಮತ್ತು ಆಕಾರದಲ್ಲಿ ಮಾತ್ರವಲ್ಲ, ಅವುಗಳೊಳಗಿನ ರಾಸಾಯನಿಕ ಪದಾರ್ಥಗಳಲ್ಲಿಯೂ ವಿಭಿನ್ನವಾಗಿರುತ್ತೆ. ಉದಾಹರಣೆಗೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಆಗಿರ್ಬೋದು, ನಿಕ್ಕಲ್ ಕ್ಯಾಡ್ಮಿಯಂ ಬ್ಯಾಟ್ರಿ ಆಗಿರ್ಬೋದು, ಅಥವಾ ಲೆಡ್ ಆಸಿಡ್ ಬ್ಯಾಟ್ರಿ ಆಗಿರ್ಬೋದು. ಇವು ಜನಪ್ರಿಯವಾದ ಕೆಲವು ವಿಧಗಳು ಮಾತ್ರ. ಇನ್ನು ನೂರಾರು ವಿಧದ ಬ್ಯಾಟ್ರಿಗಳಿವೆ. ಸಾಮಾನ್ಯವಾಗಿ ಲಿಥಿಯಂ ಅಯಾನ್ ಬ್ಯಾಟ್ರಿಗಳನ್ನ ಮೊಬೈಲ್ಗಳಲ್ಲಿ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ನೋಡ್ಬೋದು. ಲೆಡ್ ಆಸಿಡ್ ಬ್ಯಾಟ್ರಿಗಳನ್ನ ಕಾರುಗಳಲ್ಲಿ, ಟ್ರಕ್ಕುಗಳಲ್ಲಿ ಮತ್ತು ಇನ್ವರ್ಟರ್ಗಳಲ್ಲಿ ಬಳಸಲಾಗುತ್ತೆ.